ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಅಂಗಡಿಗೆ ಹೋಗಿ ಹಾಲು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್ ಮನು, ಏನು ಮಾಡ್ತಾ ಇದ್ದೀರಾ? ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀರಾ, ಗ್ರೇವಿ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮು ನೀವು ನನ್ನ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೀರಾ, ಬಟ್ ಮಾತಾಡ್ತಿದ್ದೀರಾ. ಹೆಂಗೆ ಅನಿಸ್ತಿದೆ ನಿಮಗೆ? ನಾಚ್ಕೋಬೇಡಿ, ಹೇಳಿ. ಮಾತಾಡ್ರಿ. ನೋಡಿ ಏನು ಮಾತಾಡ್ತೀರಾ? ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ? ಹೆಂಗೆ ಬರ್ತಿದೆ ಯೂಟ್ಯೂಬ್ ಚಾನಲ್ಲು? ಸುಮಾರಾಗಿ. ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗ್ರಿ? ಚಿಕನ್ ಫ್ರೈ ಮಾಡ್ತಾ ಇದ್ದೀರಾ, ಸಾಂಬಾರು ಮಾಡ್ತಾ ಇದ್ದೀರಾ? ಏನೇನು ಹಾಕ್ತಿದ್ದೀರಾ ಹೇಳಿ ಸ್ವಲ್ಪ. ನೀವೇ ಹೇಳಬೇಕು, ಸ್ವಲ್ಪ ಬಾಯಿ ಬಿಟ್ಟು ಹೇಳಿ. ಮುದ್ದೆ ಏನಾದರೂ ಮಾಡ್ತೀರಾ ಮನು? ನನಗೆ ಬರಲ್ವಲ್ಲ, ನಿಮ್ಗೇನಾದ್ರು ಬರುತ್ತಾ ಮುದ್ದೆ ಮಾಡೋಕ್ಕೆ? ಬರಲ್ವಾ? ಏನು ಬೆಳಗ್ಗೆ ಬೆಳಗ್ಗೆ ಜ್ಯೂಸ್ ಕುಡಿತಾ ಇದ್ದೀರಾ? ಏನು ಸಮಾಚಾರ ಹೇಳಿ, ಏನು ಸಮಾಚಾರ ರೀ? ನಾವು ಸಂಡೇ ಆಗಿರೋದ್ರಿಂದ ಇವತ್ತು ಚಿಕನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಬನ್ನಿ, ಚಿಕನ್ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಚಿಕನ್ ಏನು ಎಲ್ಲರಿಗೂ ಬರುತ್ತೆ, ಸೊ ನಾನೇನು ಹೇಳಲಿಕ್ಕೆ ಹೋಗಲ್ಲ, ಜಸ್ಟ್ ನೋಡಿಕೊಂಡು ಹಾಗೆ ಬನ್ನಿ, ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ನೋಡಿ, ಫೈನಲಿ ಚಿಕನ್ ಸಾಂಬಾರ್ ಹೀಗಿತ್ತು. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡಿದರು ಗೈಸ್. ನೋಡಿ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ಅಂತ ನಮ್ಮ ಹಸ್ಬೆಂಡ್ ನನಗೋಸ್ಕರ ಐಸ್ ಕ್ರೀಮ್ ಬುಕ್ ಮಾಡಿದರು. ಸೊ ಇವಾಗ ಅವರೇ ಹೋಗಿ ಕೆಳಗಡೆ ಇಸ್ಕೊಂಡು ಬಂದರು. ಸೊ ಓಪನ್ ಮಾಡ್ತಾ ಇದ್ದಾರೆ. ನಿಮಗೂ ಇಷ್ಟನ ಐಸ್ ಕ್ರೀಮ್ ಅಂತ ಹೇಳಿದ್ರೆ? ಹೇಗಿದೆ ಐಸ್ ಕ್ರೀಮ್? ಚಿಕನ್ ಎಲ್ಲ ತಿಂದಾದ್ಮೇಲೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಮಧ್ಯಾಹ್ನಕ್ಕೆ ಐಸ್ ಕ್ರೀಮ್ ಬುಕ್ ಮಾಡ್ಕೊಂಡಿದ್ವಿ. ನಾನು ಸಂಡೇ ವ್ಲಾಗ್ನ ಆ್ಯಕ್ಚುಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್, ಬಿಕಾಸ್ ಸ್ವಲ್ಪ
ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಸೊ ಅದರಿಂದ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮಂಡೇ ಮಾರ್ನಿಂಗ್ ನಂದು ಹೇಗಿತ್ತು, ಏನೆಲ್ಲ ಆಯಿತು ನೋಡಿಕೊಂಡು ಬರುವ ಬನ್ನಿ. ಮಂಡೇ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ನಾನು ಟೆಂಪಲ್ ಬಂದಿದ್ದೀನಿ. ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋದ್ಮೇಲೆ ಸಿಗ್ತೀನಿ ನಾನು. ನನಗೆ ಮಾದಪ್ಪ ಅಂದರೆ ತುಂಬ ಇಷ್ಟ. ಮಂಡೇ ಮಾತ್ರ ನಾನು ಮಿಸ್ಸೇ ಮಾಡಲ್ಲ, ಹೋಗ್ತಾನೆ ಇರ್ತೀನಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಂಡೇ ಮಾರ್ನಿಂಗು ಒಂಥರ ಇಡೀ ವೀಕ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ತಪ್ಪದೆ ಎವ್ರಿ ಮಂಡೇ ಮಾದಪ್ಪ ಟೆಂಪಲ್ ವಿಸಿಟ್ ಮಾಡ್ತೀನಿ ಗಾಯ್ಸ್. ಆ ಟೆಂಪಲ್ ಹೋಗಿದ್ದು ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು ದರ್ಶನ. ಸೊ ಹಾಗೇ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸ ಫ್ರೆಂಡ್ಸ್. ಇವತ್ತು ಮಂಡೇ ಯಾಕಾದರೂ ಬರುತ್ತೋ ಅಂತ ಫೀಲ್ ಆಗುತ್ತೆ. ಒಂದು ಕಡೆ ಆಫೀಸ್ಗೆ ಹೋಗೋಕ್ಕೂ ಮೂಡಿಲ್ಲ, ಆ ಥರ ಆಗಿದೆ ನನಗೆ. ಸೊ ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಊಟ ತರ್ತಿದ್ದಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಹಾಕೊಳ್ಳೋದನ್ನು ಆ್ಯಕ್ಚುಲಿ ಮರ್ತುಬಿಟ್ಟೆ. ಸೊ ನೋಡಿ, ಮರ್ತಿರೋದಕ್ಕೆ 2:30 ಆದರೂ ಇನ್ನೂ ಊಟ ಮಾಡಿಲ್ಲ. ನಿನ್ನ ಮಕ್ಕನೇ ತೋರಿಸ್ತಿಲ್ಲ ನಾನು. ಹೋಗು. ಸೊ ನಂದು ಸಂಡೇ ಹೇಗಿತ್ತು ಅಂತ ಹೇಳಿದೆ. ಮಂಡೇ ಕೂಡ ಟೆಂಪಲ್ಗೆ ಹೋಗಿದ್ದು ನನ್ನ ರೊಟೀನೆಲ್ಲ ಹೇಗಿತ್ತು ಅಂತ ಹೇಳಿದ್ದೀನಿ. ಮತ್ತು ಆ್ಯಕ್ಚುಲಿ ಸಂಡೇ ಎಷ್ಟು ಬೇಗ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಾ. ಹಾಗೆ ಇವತ್ತು ನನಗೆ ಮಂಡೇ ಕೂಡ ಬೇಗ ಮುಗ್ದೋಯ್ತು ಅಂತ ನನ್ನ ಹಸ್ಬೆಂಡ್ ನೋಡ್ತಿದ್ದಾರೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು. ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಮತ್ತು ಇನ್ನೇನು ಹೇಳೋದು, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಜಸ್ಟ್ 6 days ಲೆಫ್ಟ್ ಫಾರ್ ಅವರ್ ಫಸ್ಟ್ ಆ್ಯನಿವರ್ಸರಿ. ತುಂಬ ಖುಷಿ ಆಗ್ತಿದೆ. ಅದೆಷ್ಟು ಬೇಗ 1 ವರ್ಷ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ ಗಾಯ್ಸ್. ಈಗ ನಿನ್ನೆ ಮೊನ್ನೆ ಮದುವೆ ಆಗಿರೋ ಥರ ಫೀಲು. ಬಟ್ ಆಲ್ರೆಡಿ 1 year ಕಂಪ್ಲೀಟೆಡ್. ಆ್ಯಕ್ಚುಲಿ ಇದೇ 1 year ಬ್ಯಾಕು ನಾನು ನಮ್ಮೂರಲ್ಲಿದ್ದೆ, ಮೊನ್ನೆ ಅವರೂರಲ್ಲಿದ್ದರು. ಒಂಥರ ಚೆನ್ನಾಗಿತ್ತು. ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಇನ್ವೈಟ್ ಮಾಡಿ ನನಗೆ ನೀರು ಇದ್ರು. ಚೆನ್ನಾಗಿತ್ತು. ಒಂಥರ ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಬೇಗ 1 year ಆಯಿತಾ ಅಂತ ಫೀಲ್ ಆಗುತ್ತೆ. ಮತ್ತು ಆ ಥರ ಮೂಮೆಂಟ್ಸ್ ಬರೋದಿಲ್ಲ. ಸೊ ಅದನ್ನೇನಿದ್ರೂ ನೆನ್ಪು ಮಾಡಿಕೊಂಡು ಖುಷಿ ಪಡಬೇಕಷ್ಟೇ. ಸೊ ಅದಕ್ಕೇ ಯಾವಾಗ್ಲೂ ಇರೋ ಟೈಮಿಂಗ್ಸಲ್ಲಿ ನೀವು ಅಷ್ಟೇ ನಿಮ್ಗೆ ಇಷ್ಟಪಡೋರ ಜೊತೆ ಆ ಕ್ಷಣನ ಎಂಜಾಯ್ ಮಾಡಿ. ಲೈಫ್ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್. ನನ್ನ ವೀಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾನು ಹೆಚ್ಚು ವೀಡಿಯೋ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದಕ್ಕೆ. ಆಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ತುಂಬ ತುಂಬ ಥ್ಯಾಂಕ್ ಯು. ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಏನ ಹೇಳಿ